ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ಸಂತರಲ್ಲಿ, ಅವಧೂತರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರ ಬಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳ ಚರಿತೆಯ ಮುಂದುವರಿದ ಭಾಗವನ್ನು ನೋಡೋಣ. ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ಬಿಜಾಪುರದಿಂದ ತಮ್ಮ ಗುರುವಿನ ಆಜ್ಞೆಯ ಮೇರೆಗೆ ಹಲವಾರು ಊರುಗಳನ್ನು ದಾಟುತ್ತಾ ಮುದ್ದೇಬಿಹಾಳ, ಶಿರೋಳ, ಕವಡಿಮಟ್ಟಿ, ಬಂಡೆಪ್ಪನಹಳ್ಳಿ ಹೀಗೆ ಸಂಚಾರ ಮಾಡ್ಕೊಂತ ಚಿತ್ರದುರ್ಗಕ್ಕೆ ಬರೋರಿದ್ರು. ಯಾಕಂದ್ರೆ ಗುರುಗಳ ಆಜ್ಞೆ ಆಗಿತ್ತು, ನೀನು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಗುರುವಿನ ಜೊತೆ ಇದ್ದು ಅವರ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಅವರಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೋ ಅಂಥೇಳಿ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಗುರುಗಳ ಆಜ್ಞೆ ಆಗಿತ್ತು. ಫಕೀರೇಶ್ವರ ಮಹಾಸ್ವಾಮಿಗಳ ಮೊದಲ ಹೆಸರು ಚನ್ನವೀರೇಶ. ಚನ್ನವೀರೇಶ ಆಜ್ಞೆಯ ಮೇರೆಗೆ ಏನ ಹೇಳಿದ್ನಲ್ಲ, ಈ ಊರುಗಳಲ್ಲಿ ಸಂಚಾರ ಮಾಡಿ ಹಲವಾರು ಲೀಲೆಗಳನ್ನು, ಸತ್ಕಾರ್ಯಗಳನ್ನು ಅಲ್ಲಿ ಮಾಡಿ ಮಠವನ್ನು ಅಲ್ಲಲ್ಲಿ ಸ್ಥಾಪಿಸುತ್ತಾ ಚಿತ್ರದುರ್ಗಕ್ಕೆ ಬರ್ತಾರೆ. ಹೀಗಾಗಿ ಚಿತ್ರದುರ್ಗಕ್ಕೆ ಬಂದ ನಂತರ ನೋಡ್ರಿ, ಕೋಟೆ ಕೊತ್ತಲಗಳ ನಾಡು, ಬಹಳ ಸಂಪದ್ಭರಿತವಾದಂತಹ ನಾಡು ಚಿತ್ರದುರ್ಗ. ಈ ಚಿತ್ರದುರ್ಗದ ಸುಂದರವಾದ ಕೋಟೆ ಕೊತ್ತಲಗಳನ್ನು ಕಂಡು ಸಂತಸಗೊಂಡ್ರು. ಹಾಗೆ ಸಂಚರಿಸುತ್ತಾ ಮುರುಘಾ ಮಠದ ಮಹಾದ್ವಾರದ ಬಳಿಗೆ ಬಂದು ನಿಲ್ತಾರೆ. ಹೀಗೆ ಬಂದು ನಿಂತಾಗ ಬಾಗಿಲಲ್ಲಿ ಕಾವಲು ಕಾಯುವಂತಹ ಆ ಪಹರೇದಾರರು ಏನಿದ್ರು, ಕಾವಲುಗಾರರು, ಇವರನ್ನ ನೋಡಿದ್ರು. ನೋಡಿ ಏನಂತಾರ, ಯಾರಪ್ಪ ನೀನು, ಇಲ್ಯಾಕೆ ಬಂದದಿ? ಅವಾಗ ಚನ್ನವೀರೇಶ ಏನಂತಾರಂದ್ರ, ಇಲ್ಲ, ನಾನು ಒಳಗೆ ಜಗದ್ಗುರುಗಳನ್ನ ನೋಡ್ಬೇಕಾಗೈತಿ. ಜಗದ್ಗುರುಗಳನ್ನ ಹಾಗೆಲ್ಲ ನೋಡ್ಲಿಕ್ಕೆ ಆಗುವುದಿಲ್ಲ, ಅವ್ರು ಯಾವಾಗ ಹೊರಗೆ ಬರ್ತಾರೋ ಅವಾಗ ಹೊರಗೆ ನೋಡ್ಕೋ, ಮತ್ತು ನಿನ್ನ ಮಠದಾಗ ಒಳಗೆ ಬಿಡುವುದಿಲ್ಲ ಅಂದರು. ಯಾಕಂದ್ರೆ ಚನ್ನವೀರೇಶ ಫಕೀರನ ವೇಷವನ್ನು ಹಾಕಿದ್ದ. ಯಾಕಂದ್ರೆ ಇವರು ಗುರುಗಳು ಖಾಜಾ ಅಮೀನ್ರು. ಹೀಗಾಗಿ ಫಕೀರನ ರೀತಿಯಲ್ಲಿ ಬಾಲಕ ಚನ್ನವೀರೇಶ ಕಾಣ್ತಿದ್ದ. ಅವಾಗ ಕೊರಳಲ್ಲಿ ಲಿಂಗವನ್ನು ಧರಿಸಿಲ್ಲ, ಮತ್ತು ನೀನೊಂದು ಭವ್ಯ ರೀತಿಯಲ್ಲಿ ಕಾಣ್ತಾ ಇದ್ದೀಯ ಅಂತಂದ್ರೆ, ಭವ್ಯ ರೀತಿ ಅಂತಂದ್ರೆ ಯಾವುದೇ ರೀತಿಯ ಸಂತನ ರೀತಿ ನೀನು ಗೋಚರಿಸ್ತಾ ಇಲ್ಲ. ಇದು ಲಿಂಗಾಯತರ ಮಠ, ಕೊರಳಲ್ಲಿ ಲಿಂಗ ಇಲ್ಲಂದ್ರೆ ಇಲ್ಲಿ ಒಳಗೆ ಬಿಡಂಗಿಲ್ಲ ಅಂತ ಹೇಳಿ ಅಂದ್ಬಿಟ್ರು. ಹೀಗಂದಾಗ ಇಲ್ಲ, ನಾನು ಹೋಗಲೇಬೇಕು ಅಂಥೇಳಿ ಭಾಳ ಹಠ ಹಿಡ್ದ ಚನ್ನವೀರೇಶ. ಒಳಗೆ ಬಿಡಂಗಿಲ್ಲ ಅಂತ ಹೇಳಿದ್ರೆ ಆಯ್ತಿಲ್ಲ, ಮತ್ತ್ಯಾಕೆ ನೀ ಹಠ ಹಿಡ್ಯಾಕತ್ತಿ ಅಂಥೇಳಿ ಅವರ ಕೈಯಲ್ಲಿರುವಂತಹ ಆ ಈಟಿಗಳೇನದಾವ ಅದನ್ನು ಅಡ್ಡಲಾಗಿ ಹಿಡಿದ್ಬಿಟ್ರು. ನೀನು ಹೋಗ್ಲಿಕ್ಕೆ ಆಗುವುದಿಲ್ಲ ಅಂಥೇಳಿ. ಇಲ್ಲ, ನಾನು ಹೋಗ್ತೀನಿ ಅಂತೇಳಿ ಹಠ ಹಿಡ್ದ ಚನ್ನವೀರೇಶ ಅವರನ್ನ ನುಗ್ಗಿಸಿ ಒಳಗೆ ಹೋಗ್ಬೇಕು ಅಂಥೇಳಿ ಒಳ ನೂಕ್ಲಿಕ್ಕೆ ಶುರು ಮಾಡಿದ. ಆವಾಗ ಏನು ಕಾವಲುಗಾರಿದ್ರು, ಅಲ್ಲೋ ನಾವು ಇಷ್ಟೆಲ್ಲ ಹೇಳಾಕತ್ತೀವಿ, ಮತ್ತೆ ನೀ ಒಳಗೆ ಹೋಗುತ್ತೀಯಲ್ಲ ಅಂಥೇಳಿ
ಇವನ ರಟ್ಟಿ ಹಿಡಿದು ಕೈ ಹಿಡಿದು ಹೊರಗೆ ನುಗ್ಗಿಸಿದ್ರು. ಎಷ್ಟು ಹೊರಗೆ ನುಗ್ಗಿಸಿದ್ರು ನಾ ಹೋಗ್ಬೇಕಂತ ಹೇಳಿ ಒಳಗೆ ಹೋಗ್ಲಿಕ್ಕೆ ನೋಡವ. ಅವಾಗ ಕಾವಲುಗಾರಂದ್ರು, ನೀ ನಮ್ಕಿಂತ ಶಕ್ತಿವಂತ ಅದ್ಯೋ ಏನೋ, ಇಷ್ಟು ಹೇಳ್ರಿನು ನೀವು ಒಳಗೆ ಹೋಗ್ಬೇಕಂತಲ್ಲ ಅಂತ ಹೇಳಿ ಇಬ್ರು ಕಾವಲುಗಾರರು ಎರಡೂ ಕೈಗಳನ್ನು ಹಿಡಿದು ದರ 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 ಎಳ್ಕೊಂಡು ಬಂದ ಬಹಳ ದೂರಷ್ಟು ನುಗ್ಗಿಸಿ ಮತ್ತೆ ಹೋಗಿ ತಮ್ಮ ಬಾಗಿಲ ಹತ್ರ ನಿಂತು. ಇನ್ನೇನ ಬರೋದಿಲ್ ಬಿಡ ಅಂದಂಗ ಅವ್ರು ನಿಂತಾರ. ಆದ್ರ ವಿಚಿತ್ರ ಏನಾಗಿತ್ತು ಅಂತಂದ್ರ, ಬಾಲಕ ಚನ್ನವೀರೇಶ ಮಠದ ಒಳಗಿರುವಂತಹ ಜಗದ್ಗುರುಗಳ ಮುಂದೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದ. ಒಳಗ ಮುರುಘಾ ಮಠದೊಳಗ ನೋಡ್ರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿದ್ರು. ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬಾಲಕ ಚನ್ನವೀರೇಶನನ್ನ ನೋಡಿದ್ರು. ಸ್ಫುರದ್ರೂಪಿಯಾದಂತಹ ಯುವಕ ಇದ್ದ. ಮುರುಘಾ ಮಠದಲ್ಲಿರುವಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಚನ್ನವೀರೇಶನನ್ನ ನೋಡಿದ ನಂತರ ಅವರಿಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ಸಾಕ್ಷಾತ್ ವೈಕುಂಠದಲ್ಲಿ ಶ್ರೀಕೃಷ್ಣನನ್ನ ನೋಡಿದಂತೆ, ಕೈಲಾಸದಲ್ಲಿ ಶಿವನನ್ನು ಕಂಡಂತೆ ಗೋಚರ ಆಗ್ಲಿಕ್ಕೆ ಶುರು ಆಯ್ತು. ಕಣ್ಣಲ್ಲಿ ಸಂತೋಷ ಉಕ್ಕಿ ಬಂತು. ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕಣ್ಣಲ್ಲಿ ಆನಂದದ ಭಾಷ್ಪ ಸುರಿಲಿಕ್ಕೆ ಶುರು ಮಾಡಿತು. ಚನ್ನವೀರೇಶನನ್ನ ಕುರಿತು ಸ್ವಾಮಿಗಳು ಅಂತಾರ, ಚನ್ನವೀರೇಶ ನಿನ್ನನ್ನ ನೋಡ್ಬೇಕಂತ ಹೇಳಿ ಕಾಯ್ತಾ ಇದ್ನಪ್ಪ, ಯಾಕೆಷ್ಟು ನೀನು ತಡ ಮಾಡಿ ಬಂದಿ? ಹಲವಾರು ದಿನಗಳಿಂದ ನೀನು ಬರುವಂತಹ ಸುದ್ದಿ ನನಗ ಮನಸ್ಸಿಗೆ ಮುಟ್ಟಿತ್ತು. ನನ್ನ ಮಠಕ್ಕೆ ನೀನು ಬಂದೇ ಬರ್ತೀಯ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ. ನೋಡ್ರಿ, ಶರಣರಿಗೆ ಎಲ್ಲಾ ರೀತಿಯ ವಿಚಾರಗಳು ಗೊತ್ತಿರ್ತಾವ. ಅಷ್ಟು ಶಕ್ತಿ ಯುಕ್ತಿ ಸಂಪನ್ನರು ಅವರು ಶರಣರು ಇರ್ತಾರ. ಹಾಗಾಗಿ ಎಲ್ಲ ವಿಷಯವನ್ನ ಅರಿತಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಚನ್ನವೀರೇಶನನ್ನ ಕಂಡು ಬಹಳ ಸಂತೋಷಪಟ್ರು. ಹೋಗಿ ಆಲಿಂಗನ ಮಾಡಿಕೊಂಡ್ರು. ಆಲಿಂಗನವನ್ನ ಮಾಡಿಕೊಂಡು ಪ್ರೀತಿಯಿಂದ, ಬಾರಪ್ಪ ಒಳಗ ಎಷ್ಟು ದಣದ ಬಂದದಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋದ್ರು. ತಾವು ಕುಳಿತುಕೊಳ್ಳುವಂತಹ ಸಿಂಹಾಸನದ ಮೇಲೆ ಆ ಚನ್ನವೀರೇಶನನ್ನ ಕೂಡಿಸಿದ್ರು. ಚನ್ನವೀರೇಶನನ್ನ ಕೂಡಿಸಿ ಅವನ ಆದರ ಆತಿಥ್ಯವನ್ನ ವಿಚಾರ ಮಾಡೋ ಸಂದರ್ಭದೊಳಗ ಬಾಗಲಾಗ ನಿಂತಹ ಏನು ಕಾವಲುಗಾರಿದ್ರು, ಇವರು ಯಾವುದೋ ಕಾರಣಕ್ಕೆ ಒಳಗೆ ಬಂದ ನೋಡ್ತಾರ, ಚನ್ನವೀರೇಶ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇದ್ದಾನೆ. ಇವರಿಬ್ಬರು ನೋಡಿ ಭಯಭೀತಗೊಂಡ್ರು. ಇದೇನದು, ಎಂತಹ ವಿಚಿತ್ರ! ನಾವ ನಮ್ಮ ಸ್ವತಃ ಕೈಯಾರ ಅವನನ್ನ ಕರ್ಕೊಂಡು ಹೋಗಿ ದೂರ ಎಸೆದು ಬಂದಿದ್ವಿ, ನಮಗ ಗೊತ್ತಿಲ್ಲದ ಹೆಂಗ ಒಳಗೆ ಬಂದಿರಬೇಕು ಇವನು. ಅದು ನಮ್ಮ ಗುರುಗಳು ಈತನನ್ನ ಸಿಂಹಾಸನದ ಮೇಲೆ ಕುಂಡಿಸ್ಯಾರ. ಬಹುಶಃ ನಾವು ತಪ್ಪು ಮಾಡಿಬಿಟ್ವೇನೋ ಅಂತ ಹೇಳಿ ಇಬ್ರು ಆ ಕಾವಲುಗಾರರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ಅರಿತಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಏನಾಯ್ತ್ರಪ್ಪ, ಯಾಕೆ ಹಿಂಗ ಭಯಭೀತಗೊಂಡಂಗ ಮಾಡಕತ್ತೀರಿ ಅಂತ ಹೇಳಿ ಅಂದಾಗ, ಇಲ್ಲ ಶರಣರ, ಇವರು ಒಳಗೆ ಬರ್ತಾನಂದಿದ್ರು, ನಾವ ಇವರನ್ನ ಒಳಗೆ ಬಿಟ್ಟಿಲ್ಲ, ನಾವು ಬಹಳ ತಪ್ಪು ಮಾಡಿಬಿಟ್ವಿ. ಇವ್ರು ಇಂತಹ ಮಹಿಮಾ ಪುರುಷರಿದ್ದಾರ, ಅವರನ್ನ ನಾವು ಅರಿತುಕೊಳ್ಳಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಹೀಗೆ ಅಳಲನ್ನ ತೋಡ್ಕೊಂಡ ನಂತರ ಮುರುಘರಾಜೇಂದ್ರ ಮಹಾಸ್ವಾಮಿಗಳಂದ್ರು, ಶರಣರ ಮಹಿಮೆ ತಿಳಿಯುವುದೇ ಶಿವ, ಪರಿಪರಿಯಾಗಿ ಪಾಪದ ನರ ಕುರಿಗಳಿಗೆ ಅಂತ ಹೇಳಿ ಒಂದು ಮಾತನ್ನ ಉಲ್ಲೇಖ ಮಾಡಿದರು. ಮಹಾತ್ಮರ ಮಹಿಮೆಯನ್ನ ಅರಿಯದ ತಿಳಿಗೇಡಿಗಳು ನೀವೆಂದರು. ಫಕೀರೇಶ್ವರ ಮಹಾಸ್ವಾಮಿ ನೋಡ್ರಿ ಚನ್ನವೀರೇಶನ ಮಹಿಮೆಯನ್ನ ಅನೇಕ ರೀತಿಯಲ್ಲಿ ಅವರಿಗೆ ತಿಳಿಸಿ ಹೇಳಿದರು. ಆ ಫಕೀರೇಶ್ವರನ ಚನ್ನವೀರೇಶ್ವರನ ಆಗಮನದಿಂದ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಏನೋ ಒಂದು ಹೊಸತನ ತಂದ್ರೆ ಏನು, ಅದು ಮನೆಗೆ ಹೆಂಗ ಅತಿಥಿಗಳು ಬಂದಾಗ ಏನೋ ಒಂದು ಸಂತೋಷದ ಭಾವ ಇರ್ತದ, ಅಂತಹ ಭಾವ ಮಠದ ಎಲ್ಲ ಜನರಿಗೆ ಮೂಡಿತು. ಅಪಾರ ಸಂತಸದ ಅನುಭವ ಶ್ರೀಗಳಿಗೆ. ಅವರಿಬ್ಬರ ಆತ್ಮೀಯತೆ ಎಷ್ಟಿತ್ತು ಅಂತಂದ್ರೆ,
ಅವರು ಮಾತಾಡ್ತಾ ಇದ್ರ ಅಂತಃಕರುಣೆಗಳ ಸಂಭಾಷಣೆಯೊಂದಿಗೆ ಅದು ಮಾತಾಡ್ತಿದ್ರು. ಮಾತಾಡ್ತಾ ಮಾತಾಡ್ತಾ ಲಿಂಗ ಪೂಜೆಗಳನ್ನ ಮುಗಿಸ್ಕೊಂಡು ಇಬ್ಬರು ಕೂಡಿ ಜೊತೆಯಾಗಿ ಕುಳಿತಿರುವಾಗ ಆ ಫಕೀರೇಶ್ವರರು ಚನ್ನವೀರೇಶ ಏನಂದ್ರು ಅಂತಂದ್ರ, ಶ್ರೀಗಳೇ ಈ ಮಠದೊಳಗೆ ನಾನು ಇರ್ತೀನಿ ಅಂತಂದ್ರು. ಆಯ್ತು, ಈ ಮಠನೇ ನಿಂದೈತಪ್ಪ, ಮತ್ತ ನನ್ನ ಅಪ್ಪಣೆಯನ್ನ ಯಾಕೆ ಕೇಳ್ತಿ? ಈ ಮಠವೇ ನಿಂದು, ನಿನಗ ಯಾವುದೇ ರೀತಿ ಇಲ್ಲ ಕೊರತೆ ಆಗದಂಗ ನಾನ್ ನೋಡ್ಕೊಂತೀನಿ, ನೀನು ಎಷ್ಟು ದಿವಸ ಬೇಕಾದ್ರೂ ಇಲ್ಲಿ ಇರು ಅಂತ ಹೇಳಿ ಶ್ರೀಗಳಂದ್ರು. ಅವಾಗ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ, ಬಸವಣ್ಣನವ್ರು ಹೇಳಿದ್ರಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿ, ಹಂಗ ಕಾಯಕವನ್ನ ನಂಬಿದಂತಹ ಚನ್ನವೀರೇಶರು, ನಾನು ಮಠದಲ್ಲಿ ಇರುವವರೆಗೂ ನಿಮ್ಮ ಮಠದ ಗೋವುಗಳು ಏನದಾವ ಆ ಎಲ್ಲ ಗೋವುಗಳನ್ನ ನಾನೇ ಮೇಯಿಸ್ಕೊಂಡು ಬರ್ತೀನಿ. ಆ ಗೋವುಗಳನ್ನ ಕಾಯುವಂತಹ ಕೆಲಸ ನನಗೆ ನೀವು ಒಪ್ಪಿಸಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ನೋಡ್ರಿ ಎಂತಹ ಪುರುಷರು ಇರ್ತಾರ ಭೂಮಿ ಮ್ಯಾಗ. ಬ್ಯಾರೆದವ್ರ ಮನ್ಯಾಗ ನಾವು ಎಲ್ಲರೂ ಹೋದಿವಂದ್ರ ಸುಮ್ಮ ಅವರ ಆತಿಥ್ಯವನ್ನ ತಗೊಂಡು ಎದ್ದು ಬಂದ್ಬಿಡ್ತೀವಿ. ಆದ್ರ ಫಕೀರೇಶ್ವರ ಮಹಾಸ್ವಾಮಿಗಳು ಚನ್ನವೀರೇಶ್ವರರು ಏನಂದ್ರು ಅಂತಂದ್ರ, ಇರುವಷ್ಟು ದಿವಸ ನಾನು ಸೇವೆ ಮಾಡಿ ಆಮೇಲೆ ಪ್ರಸಾದವನ್ನ ಮಾಡ್ತೀನಿ, ಸೇವೆ ಮಾಡಲ್ದ ನಾನು ಇಲ್ಲಿ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಅನ್ನುವಂತಹ ಮಾತನ್ನ ಅಂದಾಗ ಶ್ರೀಗಳಿಗೆ ಬಹಳ ಸಂತೋಷ ಆಯ್ತು. ಅಲ್ಲಿದ್ದ ಜನರಿಗೆಲ್ಲ ಹೇಳಿದ್ರು, ನೋಡ್ರಿ ಎಲ್ಲರೂ ನೋಡಿ ಕಲೀರಿ ಇವ್ರನ್ನ, ಎಂತಹ ಮಹಿಮಾ ಪುರುಷ, ಆದ್ರ ಕಾಯಕವನ್ನ ಬಿಟ್ಟಿಲ್ಲ ಬಿಡುವುದಿಲ್ಲ ಅಂತ ಹೇಳಿ ಅಂತಾರಂದ್ರ ಎಂಥ ದೊಡ್ಡ ವ್ಯಕ್ತಿ ನೋಡ್ರಿ ಅಂತ ಹೇಳಿ ಜನರಿಗೆ ಅವರ ಮಹಿಮೆಯನ್ನ ತಿಳಿಸಿಕೊಟ್ರು. ಇಡೀ ಚಿತ್ರದುರ್ಗದ ಭಾಗದಲ್ಲಿ ಸಂತಸದ ವಾತಾವರಣ. ಶ್ರೀ ಮಠಕ್ಕೆ, ಮುರುಘಾ ಮಠಕ್ಕೆ ಫಕೀರೇಶ್ವರ ಸ್ವಾಮಿಗಳು ಬಂದಾರಂತ, ಚನ್ನವೀರೇಶ್ವರ ಮಹಾಸ್ವಾಮಿಗಳು ಬಂದಾರಂತ ಎಲ್ಲ ಕಡೆ ಸುದ್ದಿ ಆಯ್ತು. ಮಠಕ್ಕೆ ಬರೋರ ಸಂಖ್ಯೆ ಹೆಚ್ಚಾಯ್ತು. ದಿನ ಚನ್ನವೀರೇಶ್ವರನನ್ನು ನೋಡ್ಲಿಕ್ಕೆ ಬರೋರು. ಬಹಳ ಸ್ಫುರದ್ರೂಪಿಯಾದಂತಹ ಯುವಕ. ಹೀಗಾಗಿ ಬಂದಾಗ ಎಲ್ಲ ಭಕ್ತಾದಿಗಳಿಗೂ ಹಿತವಚನಗಳನ್ನು ಹೇಳೋದು, ನೀತಿ ಪಾಠಗಳನ್ನು ಹೇಳೋದು, ಗುರುದ್ವಯರಿಬ್ಬರು ಕೂಡಿ ಬಹಳ ಆನಂದದಿಂದ ಅವರು ಸ್ನೇಹ, ಅವರ ಪ್ರೇಮ, ಅವರ ಮಮತೆಯನ್ನ ನಾವು ಈಗ ಭಾವದಿಂದಲೇ ಗುರುತಿಸಬೇಕೆ ವಿನಃ ಅದನ್ನ ಕಣ್ಣಾರೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾವದಿಂದ ಇಬ್ಬರು ಮುರುಘಾ ಮಠದಲ್ಲಿ ರಾರಾಜಿಸ್ತಾ ಇದ್ರು. ಅಂತಹ ಶಕ್ತಿಯ ಮಠ ಮುರುಘಾ ಮಠ. ಹೀಗಿದ್ದಾಗ ದಿನಾಲೂ ಆ ದನಕರಗಳನ್ನೆಲ್ಲ ತಗೊಂಡು ಪ್ರಾತಃ ಕಾಲ ನೋಡ್ರಿ ಬೇಗ ಎಳೋರು, ಬೇಗ ಎದ್ದು ಎಲ್ಲ ದನಕರಗಳನ್ನ ಗಂಟು ಬಿಸ್ಕೊಂಡು ಮೇಯಿಸ್ಲಿಕ್ಕೆ ತಾವೇ ಹೋಗೋರು. ಅಲ್ಲಿರುವಂತ ಅಕ್ಕಪಕ್ಕದ ಕಾಡುಗಳಿಗೆ, ಹೊಲಗದ್ದೆಗಳಿಗೆ ಎಲ್ಲ ಹೋಗಿ ದನಕರಗಳನ್ನೆಲ್ಲ ಮೇಯಿಸ್ಕೊಂಡು ತಿರುಗಾಡಿ ಬರೋರು. ಎಲ್ಲ ದನಕರಗಳು ಹೆಂಗ ಅಂತಂದ್ರೆ ಕೃಷ್ಣನ ಜೊತೆ ಹೇಗೆ ದನಕರಗಳು ಆ ಲಾಲನೆ ಪಾಲನೆ ಪ್ರೀತಿಯನ್ನ ಅನುಭವಿಸ್ತಾ ಸಂಚಾರ ಮಾಡ್ತಿದ್ದು, ಆ ರೀತಿ ಫಕೀರೇಶ್ವರ ಮಹಾಸ್ವಾಮಿಗಳ ಜೊತೆ ಆ ಎಲ್ಲ ದನಕರಗಳು ಸುತ್ತ ಹಾಕೋಂತ ಇರ್ತಿದ್ದು. ಹೀಗಿದ್ದಾಗ ಫಕೀರೇಶ್ವರ ಮಹಾಸ್ವಾಮಿಗಳ ಜೊತೆ ನೋಡ್ರಿ ಊರಾಗಿನ ಕೆಲವೊಂದಿಷ್ಟು ದನ ಕಾಯಿ ಹುಡುಗರು ತಮ್ಮ ತಮ್ಮ ದನಗಳನ್ನ ಕರ್ಕೊಂಡು ಬರೋರು. ತಮ್ಮ ದನಗಳನ್ನ ಕರ್ಕೊಂಡು ಬಂದು ಇವ್ರ್ಯಾರು, ಇವ್ರ ಜೊತೆ ನಾವು ಇರೋ ಬ್ಯಾಡೋ ಅನ್ಕೊಂಡಂಗ್ ಮಾಡಿ ಅಲ್ಲೇ ಎಲ್ಲ ಹುಡುಗರು ತಮ್ಮ ದನಗಳನ್ನ ಬಿಟ್ಟುಕೊಂಡು ಮಾತು ಹೇಳ್ಕೊತ ಕೂಡವ್ರು. ಚನ್ನವೀರೇಶ್ವರ ನೋಡ್ರಿ ತಾವು ದನಕರಗಳನ್ನ ಏನು ಬಿಟ್ಟಿರ್ತಿದ್ರಲ್ಲ ಹಾಗೆ ಬಿಟ್ಟುಕೊಂಡಾಗ ತಾವ ಎದ್ದು ಹೋಗಿ ಅಲ್ಲಿರುವಂತಹ ದನ ಕಾಯುವಂತಹ ಹುಡುಗರನ್ನ ಮಾತಾಡ್ಸೋರು. ಏನಪ್ಪಾ ನಿನ್ನ ಹೆಸರೇನು, ನಿನ್ನೂ ಎಷ್ಟು ದನ ಅದಾವು, ನಿಮ್ಮ ಮನಿ ಎಲ್ಲೈತಿ, ಎಲ್ಲ ರೀತಿ ವಿಚಾರ ಮಾಡೋರು. ಅವರ ಜೊತೆ ಸ್ನೇಹ ಪ್ರೀತಿಯಿಂದ ನಡೆದುಕೊಳ್ಳೋರು. ಹೀಗಿದ್ದಾಗ ಎಲ್ಲ ಹುಡುಗರು ಮತ್ತು ಚನ್ನವೀರೇಶ ಎಲ್ಲರೂ ಕೂಡಿ ದನ ಕಾಯೋ ಸಂದರ್ಭದೊಳಗೆ ಒಂದು ಹುತ್ತದ ಹತ್ರ ದನಕರಗಳೆಲ್ಲ ಮೇಯ್ತಾ ಇದ್ದವು. ಚನ್ನವೀರೇಶ್ವರರು ಬಡ ಹೋಗಿ ಹುತ್ತದೊಳಗೆ ಕೈ ಹಾಕಿ ಒಂದು ಸರ್ಪವನ್ನ ಎಳೆದು ಬಿಟ್ರು. ಸರ್ಪವನ್ನ ಎಳೆದು
ಅದನ್ನ ತಮ್ಮ ಕೈಯಾಗಿ ಹಿಡ್ಕೊಂಡ್ಬಿಟ್ರು. ಒಂದು ಬೆತ್ತದ ರೀತಿಯಲ್ಲಿ ಹಿಡ್ಕೊಂಡ್ಬಿಟ್ರು. ಎಲ್ಲಾ ದನ ಕಾಯಿ ಹುಡುಗರೆಲ್ಲ ಗಾಬರಿ ಅದು. ಇವನ್ ಯಾರೋ ವಿಚಿತ್ರ ಮನುಷ್ಯಪ್ಪ ಇವನ, ಮತ್ತ ಸರ್ಪವನ್ನ ಕೈಯಾಗ ಹುತ್ತದೊಳಗ ಕೈ ಹಾಕಿ ಕೈಯಾಗ ಹಿಡ್ಕೊಂಡು ಬಿಟ್ಟಾನಲ್ಲ ಅಂತೇಳಿ ಹುಡುಗರು ಗುಸು ಗುಸು ಮಾತಾಡಕತ್ತು. ಸ್ವಲ್ಪ ಹುಡುಗರು ಹೆದರ್ಲಾಕತ್ತು. ಓ ಬಿಡ್ರಿ ಅದನ್ಯಾಕೆ ಹಿಡ್ಕೊಂಡ್ರಿ, ಸ್ವಲ್ಪ ಕಚ್ಚಿತಂದ್ರ ಸಮಸ್ಯೆ ಆಕೈತಿ, ಅದನ್ನ ಬಿಟ್ಟು ಬಿಡ್ರಿ ಅಂತ ಹೇಳಿ. ಆವಾಗ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಬಹಳ ಚಂದ ಉತ್ತರ ಕೊಟ್ರು. ಹೆದರಬೇಡ್ರಪ್ಪ, ಹೆದರಬೇಡ್ರಿ. ಸರ್ಪ ಅಂತಂದ್ರ ಬಾಯಿಯೊಳಗ ಅಷ್ಟ ವಿಷ ಇರ್ತೈತಿ, ಆದ್ರ ಮನುಷ್ಯನಿಗೆ ದೇಹವೆಲ್ಲ ವಿಷ. ಸರ್ಪ ಅಂದ್ರ ಅದನ್ನ ಸುಮ್ಮನೆ ತಿಳಿದುಕೊಳ್ಳಬೇಡ್ರಿ. ನಮ್ಮ ಪೃಥ್ವಿಯನ್ನ ತನ್ನ ತಲೆಯ ಮೇಲೆ ಹೊತ್ತವನಿವನು. ಅಷ್ಟೇ ಅಲ್ಲದೆ ಪರಮಾತ್ಮನ ಕೊರಳಿನಲ್ಲಿ ಭೂಷಣನಾಗಿರುವಂತವನು. ಗಣಪತಿಯ ಹೊಟ್ಟೆಯನ್ನ ಕಟ್ಟಲು ಉಪಯೋಗವಾಗಿರುವನು. ಪಾರ್ವತಿಯ ಬೆರಳಿಗೆ ಉಂಗುರವಾಗಿ ಅಲಂಕಾರವಾಗಿರುವನು. ವಿಷ್ಣುವಿಗೆ ಹಾಸಿಗೆಯಾಗಿ ಅವನ ಮಸ್ತಕದ ಮೇಲೆ ತನ್ನ ಹೆಡೆಯನ್ನ ಬಿಚ್ಚಿ ನೆರಳನ್ನ ಕೊಟ್ಟು ವಿಷ್ಣುವನ್ನ ಆಶ್ರಯಿಸಿದಂತಹ ಮಹಿಮಾ ಪುರುಷ ಈ ಸರ್ಪರಾಜ. ಇಂತಹ ಸರ್ಪನನ್ನ ನಾವು ನೋಡಿ ಹೆದರ್ಕೊಂಡು ಅದು ನಮಗೆ ಏನೂ ತೊಂದರೆ ಕೊಡದಿದ್ರು ಅದನ್ನ ಎಳೆದು ಅದನ್ನ ಬಡದು ಕೊಂದ ನಾವು ಯಾವ ಪಾಪಕ್ಕೆ ಹೋಗ್ಬೇಕ್ರಿಪ್ಪ? ಅದಕ್ಕಿಂತ ಮೈ ತುಂಬ ವಿಷಯವಿರುವಂತಹ ಮನುಷ್ಯ ಕೆಟ್ಟವನೋ, ಈ ಸರ್ಪ ಕೆಟ್ಟದ್ದು. ಇದು ಪ್ರಕೃತಿಯ ಮೇಲೆ ಇರುವಂತಹ ಒಂದು ಪ್ರಾಣಿ ಅಲ್ಲೇನೋ, ಮೂಕ ಪ್ರಾಣಿ ಅಲ್ಲೇನೋ ಅಂತ ಹೇಳಿ ಆ ಸರ್ಪದ ಮಾಹಿತಿಯನ್ನ ಅಲ್ಲೆಲ್ಲಿರುವಂತಹ ಹುಡುಗರಿಗೆ ತಿಳಿಸ್ಕೊಟ್ರು. ಆಗ ಸ್ವಲ್ಪ ಜನ ಹುಡುಗರಂದ್ರು ಗಾಬರಿ ಹಾಕತ್ರು. ಏನಪ್ಪ ಎಂತ ಮಹಿಮಾ ಪುರುಷ ಇದ್ದಾನಿವ, ಇಷ್ಟೆಲ್ಲ ನಮ್ಗೆ ತಿಳಿಸ್ಲಿಕ್ಕತ್ತಾನ, ಮನುಷ್ಯರ ವಿಷ ತುಂಬಿಕೊಂಡವ್ರಂತ ಹೇಳದ ಅನ್ನತಾನ, ಮತ್ತ ಬೆತ್ತವನ್ನ ಮಾಡ್ಕೊಂಡು ಈ ಸರ್ಪವನ್ನ ಹಿಡಿದು ಬಿಟ್ಟಾನಲ್ಲ ಅಂಥೇಳಿ ಸ್ವಲ್ಪ ಜನ ಹುಡುಗರೆಲ್ಲ ಈ ವಿಚಾರವನ್ನ ತಮ್ಮ ತಮ್ಮ ಮನೆಗಳಲ್ಲಿ ಊರಾಗ ಹೇಳ್ಕೊಂತ ಅಡ್ಡಾಡೋರು. ನಮ್ಮ ಜೊತೆ ಚನ್ನವೀರೇಶ ಅನ್ನುವಂಥ ಒಬ್ಬ ಯುವಕ ಬಂದಿದ್ದ. ಅವ ಕೈಯೊಳಗ ಸರ್ಪವನ್ನ ಬೆತ್ತವನ್ನಾಗಿ ಮಾಡಿ ಹಿಡ್ಕೊಂತಾನ ಅಂತ ಹೇಳಿ. ಅದಾಗಲೇ ಚಿತ್ರದುರ್ಗಕ್ಕೆ ಬಂದಂತ ವಿಷಯ ಎಲ್ಲಾ ಗೊತ್ತಾಗಿತ್ತು ನೋಡ್ರಿ. ಊರಾಗಿನ ಜನ ಆ ಮಕ್ಕಳಿಗೆ ಹೇಳ್ತಿದ್ರು, ಹೌದಪ್ಪ ಅವರು ಮಹಿಮಾ ಪುರುಷರಿದ್ದಾರೆ, ನೀವು ಅವ್ರ ಜೊತೆ ದನ ಕಾಯಕ್ ಹೋಗ್ತೀರಂದ್ರ ನೀವ ಪುಣ್ಯವಂತರು ಅಂತ ಹೇಳಿ ಮನ್ಯಾಗ ಅವ್ವ ಅಪ್ಪಗಳು ಮಕ್ಕಳಿಗೆ ಹೇಳೋರು. ಅವಾಗೇನ್ ತಿಳ್ಬೇಕ್ರಿ, ಪಾಪ ಮಕ್ಕಳಿಗೆ ಪುಣ್ಯವಂತರು, ಮಹಿಮಾ ಪುರುಷ, ಶಕ್ತಿಶಾಲಿ, ಗುರು ಅನ್ನೋದು ಬಾಲಕರಿಗೆ ಅಷ್ಟು ತಿಳಿತಿಲ್ಲಾಗಿತ್ತು. ಆದ್ರೂ ಈ ಚನ್ನವೀರೇಶನನ್ನ ನೋಡಿದ್ರ ಹುಡುಗರು ಹೆದರ್ತಿದ್ದು. ಮತ್ತೆಲ್ಲರಿ ಏನ್ರ ಮಾಡಿ ಗಿಡ್ಯಾನ ಬಾ ಅಂದ. ಹಿಂಗ ಒಂದು ಸಲ ಎಲ್ಲ ಚನ್ನವೀರೇಶ ಮತ್ತು ದನಕಾಯಿ ಹುಡುಗರು ಎಲ್ಲ ದನ ಮೇಯಿಸ್ಕೊಂತ ಕುಂತಿದ್ದು. ದನ ಮೇಯಿಸ್ಕೊಂತ ಕುಂತಾಗ ನೋಡ್ರಿ ವ್ಯಾಘ್ರ ಒಂದು ಗರ್ಜಿಸುತ್ತಾ ಬಂದ್ಬಿಡ್ತು. ವ್ಯಾಘ್ರ ಅಂತಂದ್ರ ಹುಲಿ. ಗರ್ಜನೆ ಮಾಡ್ಕೊಂತ ಬಂದಾಗ ಎಲ್ಲಾ ದನ ಕರಗಳು ಚಿಲ್ಲಾ ಪಿಲ್ಲಿಯಾಗಿ ಓಡಾಡ್ಲಿಕ್ಕೆ ಶುರು ಆಯ್ತು. ಹುಡುಗರೆಲ್ಲ ಓ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಹೇಳಿ ಎಲ್ಲಾ ಹುಡುಗರು ಓಡೋಡಿ ಗಿಡ ಮರ ಏರ್ಲಿಕ್ಕೆ ಶುರು ಮಾಡಿದ್ರು. ಹೆದರ್ಕೊಂಡ ಮ್ಯಾಗ ಏರಿ ಕುಂತ ಬಿಟ್ಟು ಹುಲಿಗೆ ಕಾಣಬಾರ್ದು, ಎಲ್ಲರ ನಮ್ ತಿಂದು ಬಿಟ್ಟತ್ತ ಬಾ ಅಂದಂಗ. ಆದ್ರ ಚನ್ನವೀರೇಶ್ವರರು ಅಲ್ಲೇ ಕುಂತಿದ್ರು. ವ್ಯಾಘ್ರ ಓಡ್ಕೊಂತ ಓಡ್ಕೊಂತ ಚನ್ನವೀರೇಶ್ವರರ ಮುಂದೆ ಬಂದು ನಿಂತು ಬಿಡ್ತು. ಚನ್ನವೀರೇಶ್ವರನನ್ನ ಇನ್ನೇನು ತಿಂದು ಬಿಡ್ತೈತಿ ಅಂತ ಹೇಳಿ ಕಾಯ್ಕೊಂತ ಕುಂತಿದ್ದ ಹುಡುಗರಿಗೆ ಒಂದು ಆಶ್ಚರ್ಯ. ಏನು ಆ ವ್ಯಾಘ್ರ ಚನ್ನವೀರೇಶ್ವರನ ಮುಂದೆ ಬಂದ ನಿಂತು ಒಂದು ಸಣ್ಣ ಬೆಕ್ಕಿನ ಮರಿ ಹೆಂಗ ಬರ್ತೈತಲ್ರಿ, ಓಡಿ ಒಂದು ತೊಡಿ ಮ್ಯಾಗ ಕುಂಡತೈತಿ, ಕಾಲು ನೆಕ್ಕತೈತಿ, ಆ ರೀತಿ ಚನ್ನವೀರೇಶ್ವರನ ಹತ್ತಿರ ಬಂತು ವ್ಯಾಘ್ರ. ವ್ಯಾಘ್ರ ಗರ್ಜಿಸುವುದನ್ನ ನಿಲ್ಲಿಸಿಬಿಡ್ತು. ಚನ್ನವೀರೇಶ್ವರ ಅಂದ್ರು, ಯಾಕಿಷ್ಟು ಗರ್ಜಿಸಲಾತಿದೀಪ, ಯಾಕಿಷ್ಟು ಗರ್ಜಿಸ್ತಿ? ಹೋದ ಜನ್ಮದಲ್ಲಿ ನೀನು ಗರ್ಜಿಸಿ ಗರ್ಜಿಸಿ ಕೂಗಾಡ್ತಿದ್ದೆ, ಅದಕ್ಕೆ ಇದೇ ಜನ್ಮದಾಗ ನಿನಗ ವ್ಯಾಘ್ರದ ರೂಪ ಬಂದ್ಬಿಟ್ಟದ. ಎಷ್ಟು ಜನರನ್ನ ಹೆದರಿಸಿಲ್ಲ ನೀನು ಹೋದ ಜನ್ಮದಲ್ಲಿ. ಮಾಡಿದ ಕರ್ಮವನ್ನ ಕಳಿಬೇಕಾಗ್ತದ. ಈಗಲಾದರೂ ನಿನ್ನ ಗರ್ಜನೆಯನ್ನ ಕಡಿಮೆ ಮಾಡಿ ಮುಂದಿನ ಜನ್ಮಕ್ಕಾದರೂ ಪುಣ್ಯವನ್ನ ಕಟ್ಕೋ ಅಂತ ಹೇಳಿ ಅದರ ತಲೆ ಮ್ಯಾಗ
ಕೈ ಆಡಿಸ್ತಾ ಬಂದ್ರು. ತಲೆ ಮ್ಯಾಗ ಕೈ ಆಡಿಸಿದ್ರು. ಗಿಡದ ಮ್ಯಾಗ ಕುಂತಿದ್ದು ಹುಡುಗರೆಲ್ಲ ಚನ್ನವೀರೇಶನ ನೋಡ್ತಿದ್ರು. ನಮ್ಮ ಮನ್ಯಾಗ ಹೇಳಿದ್ರು ಇವ್ ಮಹಿಮಾ ಪುರುಷ ಅದಾನಂತ ಹೇಳಿ. ಆದ್ರೆ ಈ ರೀತಿ ಲೀಲೆಗಳನ್ನ ಮಾಡೋದು ನೋಡ್ರೆ ಇವು ಶಕ್ತಿವಂತನೇ ಅದಾನು, ಮಹಿಮಾ ಪುರುಷನೇ ಅದಾನು ಅಂತ ಹೇಳಿ ಆ ಹುಡುಗರೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅದ್ರೊಳಗ ಒಂದಿಬ್ಬರು ಹುಡುಗರು ಏನಂತಾವ, ಇನ್ ಮ್ಯಾಗ ಈ ಚನ್ನವೀರೇಶ್ವರನ ಹತ್ತಿರ ನಾವು ಅಡ್ಡಾಡೋದ ಬೇಡ. ಇವನ್ ಹತ್ತಿಕ್ಕೆ ಎಲ್ಲೆಲ್ಲರೂ ಹೋಗ್ತೀವಲ್ಲ ಅಲ್ಲೆಲ್ಲ ಹಿಂಗ ವಿಚಿತ್ರ ವಿಚಿತ್ರ ಏನಾರ ಮಾಡ್ಕೊಂತ ಕುಂಡತಾನ. ಅಕಸ್ಮಾತ್ ಹುಲಿ ಅವ್ ಮಹಿಮಾ ಪುರುಷದಾನು ಅವನು ಬಿಟ್ಟಿತು, ನಮ್ಮನ್ನ ತಿತ್ತಂದ್ರ, ಹಾವು ಬಂದ ನಮ್ಮನ್ನ ಕಡಿತಂದ್ರ ನಾವು ಸಾಯ್ಬೇಕಾಗ್ತೈತಿ. ಅದಕ್ಕ ನಾಳೆ ಹಿಡ್ದ ಏನ್ ಮಾಡೋನು, ಈ ಚನ್ನವೀರೇಶ ಎಲ್ಲಿ ಇರ್ತಾರಲ್ಲ ಆ ಜಾಗ ಬಿಟ್ಟ ನಾವು ಬ್ಯಾರೆ ಕಡೆನ ದನ ಮೀಸಲಾಕ್ ಹೋಗೋಣ ಅಂತ ಹೇಳಿ ಅಂದ್ರು. ಆಯ್ತು ಅಂತ ಹೇಳಿ ಎಲ್ಲಾ ಹುಡುಗರು ನೋಡ್ರಿ ಮರುದಿವ್ಸ ಚನ್ನವೀರೇಶ ಏನ ದನ ಕರಗಳನ್ನ ತಗೊಂಡ್ ಹೋಗ್ತಿದ್ದ ಆ ಪ್ರದೇಶ ಬಿಡವ್ರು ಬ್ಯಾರೆ ಕಡೆ ದನ ಕರಗಳನ್ನ ತಗೊಂಡು ಅವ್ರು ಬ್ಯಾರೆ ಬೇರೆ ಕಡೆ ಹೋಗೋರು. ಎಲ್ಲೆಲ್ಲಿ ಬ್ಯಾರೆ ಬೇರೆ ಕಡೆ ಹೋಗ್ತಾರ ಅವರು, ಅಲ್ಲೆಲ್ಲ ಚನ್ನವೀರೇಶ ಪ್ರತ್ಯಕ್ಷ ಆಗವ್ರು. ಎಲ್ಲಿ ಗೊತ್ತ ಮಾಡಿ ಹೋಗ್ರಿ, ಗೊತ್ತಿಲ್ಲದ ಹೋಗ್ರಿ, ಎಲ್ಲಿ ಹೋಗ್ತಾರಿ ಅಲ್ಲಿ ಚನ್ನವೀರೇಶ್ವರ ನಿಂತ ಬಿಡವ್ರು. ಎಲ್ಲ ಹುಡುಗರು ನೋಡ್ರು, ನಾ ಆ ಕಡೆ ಹೋಗಿದ್ದೆ ಅಲ್ಲಿಯೂ ಕೂಡ ಅದಾನಪ್ಪ, ನಾನು ಈ ಕಡೆ ಹೋಗಿದ್ದೆ ಇಲ್ಲಿಯೂ ಕೂಡ ಬಂದು ನಿಂತಾನ, ಮತ್ತ ತನ್ನೂ ದನ ಕಾಯ್ಕೊಂತನು ಅಲ್ಲೇ ನಿಂತಾನ, ನಾವ್ ಎಲ್ಲಿ ಹೋದ್ರು ಅಲ್ಲೆಲ್ಲ ಬರ್ತಾನಲ್ಲ ಇವ ಅಂತ ಹೇಳಿ ಹುಡುಗರು ಮಾತಾಡೋರು ನೋಡ್ರಿ. ಬಾಲಕರು ಅವರು ಮುಗ್ಧ ಮನಸ್ಸಿನ ಹುಡುಗರು, ಅವ್ರಿಗೇನು ಗೊತ್ತಾಗ್ತದೆ ಇದೆಲ್ಲ. ಎಲ್ಲ ಈ ರೀತಿ ಮಾತಾಡೋರು ಮುಂದೆ ಏನು ವಿಚಾರ ಮಾಡ್ರು, ಇನ್ನ ಏನಾರ ಆಗಲಿಪ್ಪ, ಇರುವಷ್ಟು ದಿವಸ ಇವಷ್ಟು ದಿವಸ ಇರ್ತಾನಲ್ಲ, ಸುಮ್ಮ ಅವನ ಜೊತೆ ಇರೋದು ಚಲೋ ಅಂತಂಗ ಮರುದಿವ್ಸ ನೋಡ್ಕೊಂಡು ಮತ್ತೆ ಎಲ್ಲಾರು ಕೂಡಿ ಚನ್ನವೀರೇಶನ್ ಜೋಡಿ ದನ ಕಾಯ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ದನ ಕಾಯ್ಕೊಂತ ಇರುವಂತ ಸಂದರ್ಭದೊಳಗೆ ಒಂದು ದಿವಸ ನೋಡ್ರಿ, ಹುಣ್ಣಿಮೆಯ ದಿನ. ಹುಣ್ಣಿಮೆಯ ದಿವಸ ಬಂದಿತ್ತು. ದನ ಕರುಗಳನ್ನು ತಗೊಂಡು ಮನ್ಯಾನ ಹುಡುಗರೆಲ್ಲ ದನ ಕರುಗಳನ್ನು ತಗೊಂಡ್ಬಂದಿದ್ದು. ಅದರೊಳಗ ಚೆನ್ನ ಅನ್ನುವಂತ ಒಬ್ಬ ಹುಡುಗಿದ್ದ, ಅವನ ಹೆಸರು ಚೆನ್ನ. ಚೆನ್ನ ನೋಡ್ರಿ ಬಂದ ಎಲ್ಲ ದನ ಕರುಗಳನ್ನ ಮೇಯಿಸ್ಕೊಂಡು ತನ್ನ ದನ ತಗೊಂಡು ಹೋಗ್ಲಿಕ್ಕೆ ಶುರು ಮಾಡಿದ. ಎಲ್ಲಾ ಹುಡುಗರು ಅಂದ್ರು, ಚೆನ್ನ ಯಾಕೆ ಹೊಂಟಿವೋ, ಮನಿಗೆ ಇಷ್ಟು ಲಘು ಯಾಕೆ ಹೊಂಟಿದಿ, ಇನ್ನ ಟೈಮ್ ಆಗಿಲ್ಲ, ದನ ಮೈಬೇಕಲ್ಲ. ಇಲ್ಲ, ನಮ್ಮ ಅವ್ವ ಇಂದ ನನಗ ಬುತ್ತಿ ಕಟ್ಟಿಲ್ಲ, ಇಂದ ಹುಣ್ಣಿವದ ಮನ್ಯಾಗ ಹೋಳ್ಗಿ ಮಾಡ್ಯಾಳ, ನಾ ಹೋಳ್ಗಿ ತುಪ್ಪ ತಿನ್ಬೇಕು, ಎಷ್ಟು ದಿವ್ಸರೇ ಈ ರೊಟ್ಟಿ ಪಲ್ಯ ತಿನ್ನೋಣ್ರಿ, ಒಂದ್ ದಿವ್ಸ ಲಘು ಹೋಗಿ ಹೋಳ್ಗಿ ತುಪ್ಪ ತಿಂತೇನ ಅಂತೇಳಿ ಹೋಗ್ಲಿಕ್ಕೆ ಶುರು ಮಾಡಿದ. ಅವಾಗ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ, ಚನ್ನವೀರೇಶ ಅಲ್ಲೇ ಇದ್ದ. ತಮ್ಮ ಹೋಗಬೇಡಪ್ಪ, ಬಿರು ಬಿಸಿಲು ಐತಿ. ಇಂತಹ ಬಿರು ಬಿಸಿಲಿನೊಳಗೆ ನೋಡ್ರಿ, ಮೊದಲ ಚಿತ್ರದುರ್ಗದೊಳಗೆ ಬಿಸಿಲು ಬಹಳ. ಅಲ್ಲಿ ಬಂಡೆಗಲ್ಲುಗಳು, ಕೋಟೆ ಕೊತ್ತಲಗಳ ನಾಡದು ಎಲ್ಲ ಬಿರು ಬಿಸಿಲಿನಿಂದ ಕೂಡಿದ ನಾಡು. ಹೋಗ್ಬೇಡ, ಇಷ್ಟು ಬಿಸಿಲಾಗೈತಿ, ನೆತ್ತಿ ಸುಡತೈತಿ, ಈ ಉಳ್ಕಿದವ್ರೆಲ್ಲ ಬುತ್ತಿ ತಂದಾರ, ಇವ್ರ ಜೊತೆನ ಹಂಚಿಕೊಂಡು ತಿನ್ನುವಂತೆ ಬಾ, ಸಾಯಂಕಾಲ ಹೋಗಕ್ಕೆ ಸೂರ್ಯಾಸ್ತ ಆಗೋ ಟೈಮ್ದೊಳಗ ಹೋಗಬೇಡ ಬಾ ಅಂತ ಹೇಳಿ ಕರ್ಯಾಕತ್ರು. ಇಲ್ರಿಪ್ಪ, ನಾ ಹೋಗವನಂದ್ರೆ ಹೋಗವನೇ, ನಾನು ದಿನ ಏನ್ರಿ, ದಿನ ಎಷ್ಟರೇ ನಾನು ರೊಟ್ಟಿ ಪಲ್ಯ ಅದೇ ತಿನ್ನುವುದು, ಇಂದರೆ ಬಿಸಿ ಬಿಸಿ ಹೋಳ್ಗಿ ಮಾಡ್ಯಾಳ ನಮ್ಮವ್ವ, ಲಘು ಬಾ ಅಂತ ಹೇಳಿ ನನಗೆ ಹೇಳ್ಯಾಳ, ನಾ ಹೋಳ್ಗಿ ತುಪ್ಪ ತಿನ್ನಾವಿದೀನಿ, ನಾನು ಈ ಸದ್ಯ ಹೋಗ್ತೀನಿ ಅಂತ ಹೇಳ. ನಾವು ಚೆನ್ನ, ಆಯ್ತಪ್ಪ ನಿನ್ ಇಚ್ಛೆ, ಹೋಗ್ತಿದ್ರ ಹೋಗು ಅಂತ ಹೇಳಿ. ಆ ಹುಡುಗ ಹಂಗ ಹೇಳಿ ಹೋಗೋ ಟೈಮ್ದಾಗ ಉಳ್ಕಿದ್ದ ಹುಡುಗರಿಗೆ ನೋಡ್ರಿ ಆಸೆ ಅನ್ನೋದು ಇರೋದಲ್ರಿ. ಮಕ್ಕಳಿಗೆ ಆಸೆ ಇರೋದು, ಅದು ದೊಡ್ಡವ್ರಿಗೆ ಆಸೆ ಇರ್ತೈತಿ ಅಂತ, ಇನ್ನು ಮಕ್ಕಳಿಗೆ ಇರದೇ ಇರ್ತೈತೇನೋ ಅಲ್ರಿ. ಮತ್ ಇವ ಹೋಳ್ಗಿ ತುಪ್ಪ ತಿನ್ನಾಕ ಹೋದ, ನಾವ್ರಿ ಏನ ರೊಟ್ಟಿ ತಿನ್ನೋದಾಯ್ತು, ನಮಗೂ ಬಹಳ ಆಸೆ ಆಗ್ಲಿಕ್ಕತ್ತೈತಿ ನೋಡ್ರಿ ಅಂತ ಹೇಳಿ ಹುಡುಗರು ಮಾತಾಡಕತ್ತ. ಇದನ್ನ ನೋಡಿದ ಚನ್ನವೀರೇಶ್ವರ ನೋಡ್ರಿ ಮಾತೃ ಹೃದಯಿ, ಯಾಕ್ರೋ ನಿಮಗೂ ಏನಾರ ತಿನ್ನಂಗ ಆಸೆ ಆಗ್ಲಿಕ್ಕತ್ತೇನೋ ಅಂದ್ರು. ಹೌದ್ರಿ, ಮತ್ತ ಏನ್ರಿ, ಮತ್ತ ಅವ್ ಹೋಳ್ಗಿ ತುಪ್ಪ ತಿಂತಾನತ್ತ, ನಾವ್ ಇದ ರೊಟ್ಟಿ ತಿನ್ಕೋತ್ಕೊಂಡ್ಬೇಕಲ್ರಿ, ನಮಗೂ ಆಸೆ ಆಗುದ್ಲಕ್ರಿ ಅಂತ ಹೇಳಿ ಅನ್ಲಿಕ್ಕತ್ರು. ಹೌದಾ, ಯಾರ್ಯಾರು ಏನೇನ್ ಆಸೆ ಆಗ್ಲಿಕ್ಕತ್ತೈತಪ್ಪ ಅಂತ ಹೇಳಿ ಅಂದಾಗ
ಒಬ್ಬ ಹುಡುಗಂತ, ನನಗೂ ಹೋಳಿಗೆ ತಿನ್ಬೇಕಂತ ಆಸೆ ಆಗೈತ್ರಿ, ನನಗ್ ಜಿಲೇಬಿ ತಿನ್ಬೇಕಂತ ಆಸೆ ಆಗೈತ್ರಿ, ನನಗದ್ ರವಾದ ಉಂಡಿ ತಿನ್ಬೇಕಂತ ಆಸೆ ಆಗೈತ್ರಿ, ನನಗ್ ಚೂಡಾ ತಿನ್ಬೇಕಂತ ಆಸೆ ಆಗೈತ್ರಿ. ಎಲ್ಲರೂ ಒಂದೊಂದು ಆಸೆ ಹೇಳಕತ್ರು. ಅವಾಗ ಚನ್ನವೀರೇಶ್ವರ ನೋಡ್ರಿ ತಮ್ಮ ಜೋಳಿಗೆ ಹಾಕೊಂಡಿದ್ರು, ಹೆಗಲಿಗೆ ಜೋಳಿಗೆ. ಆ ಶರಣರ ಜೋಳಿಗೆ ಅಂತಂದ್ರ ಇಷ್ಟಾರ್ಥಗಳನ್ನ ನೀಡುವಂತಹ ಆ ಜೋಳಿಗೆ ಅದು. ಅದೇನು ಸಾಮಾನ್ಯ ಜೋಳಿಗೆ ಅಲ್ಲ. ಶರಣರು ಯಾರದರೆ ಮನಿ ಮುಂದೆ ಬಂದ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಅಂದ್ರ ಅವರಿಗೆ ನಾವು ನೀಡುವಂತಹ ಅನ್ನ ಏನದ ಅವರಿಗೆ ಅಮೃತಕ್ಕೆ ಸಮಾನ. ಅದರ ಜೊತೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ತಮ್ಮ ಜೋಳಿಗೆ ಒಳಗೆ ಹಾಕೊಂಡು ಜ್ಞಾನ ಸಿಂಧುವಾದಂತಹ ಮಾತುಗಳಿಂದ ಭಕ್ತರನ್ನು ಉದ್ಧಾರ ಮಾಡುವುದೇ ಶರಣರ ಕೆಲಸ. ಭಕ್ತರ ಉದ್ಧಾರ ಮಾಡುವುದೇ ಶರಣರ ಕೆಲಸ. ನಾವು ನೀಡುವಂತಹ ಭಿಕ್ಷೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೀತದ, ನಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೀತದ. ಅಂತಹ ಅದ್ಭುತವಾದ ಜೋಳಿಗೆಯನ್ನು ಹಾಕೊಂಡಂತಹ ಚನ್ನವೀರೇಶ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಆಗಿನ ಸಂದರ್ಭದೊಳಗೆ ತಮ್ಮ ಜೋಳಿಗೆಯನ್ನ ತೆಗೆದ್ರು. ಬರ್ರಿ ನಿಮಗೆ ಏನು ಬೇಕ ಅದನ್ನೆಲ್ಲ ನಾ ಕೊಡ್ತಾನ ಬರ್ರಿ ಅಂತ ಹೇಳಿ ಎಲ್ಲಾ ಹುಡುಗರನ್ನ ಕರೆದ್ರು. ತಗೋರಿ, ನಿನಗೆ ಜಿಲೇಬಿ ಬೇಕನೋ ಅಂತನೋರು ಜೋಳಿಗೆ ಕೈ ಹಾಕೋರು, ಜಿಲೇಬಿ ತೆಗಿಯೋರು. ನಿನಗೆ ಉಂಡಿ ಬೇಕನೋ ರವಾದು, ತಗೋ ರವಾ ಉಂಡಿ ತಿನ್ನು. ಚೂಡಾ ಬೇಕಾಗಿ ಅವನ್ ತಿನ್ನು, ಹೋಳಿಗೆ ತಿನ್ನು ಅಂತ ಹೇಳಿ ಆ ಎಲ್ಲ ಹುಡುಗರಿಗೆ ಏನು ಬೇಡ್ತಾರಲ್ಲ ಅದನ್ನೆಲ್ಲ ತೆಗೆದು ಕೊಡ್ಲಾಕತ್ರು. ಏನು ಹುಡುಗರು ಆನಂದದಿಂದ ಕುಣಿದಾಡ್ಲಿಕ್ಕತ್ರು. ಎಷ್ಟು ಸಂತೋಷದ ಕ್ಷಣ ನೋಡ್ರಿ. ಮಕ್ಕಳು ತಿಂದು ಉಂಡ ಆಡಿ ನಲಿಬೇಕಲ್ಲ, ತಿಂದು ಉಂಡ ಆಡಿ ನಲಿಬೇಕು. ಅದಕ್ಕೆ ಅಂತಾರ ಮಕ್ಕಳು ಅಂತ ಹೇಳಿ. ಅವ್ರಿಗೆ ಅದೇ ಒಂದು ಸಂತೋಷ. ಈಗಿನ ಹುಡುಗರಿಗೆ ಈ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು, ದನಕರಗಳ ಸೇವೆಯನ್ನ ಮಾಡಬೇಕು, ಎಲ್ಲ ಆ ವಿಶೇಷವಾದ ಭಕ್ಷ್ಯ ಭೋಜಗಳನ್ನ ತಿನ್ನಬೇಕು, ಆಡಿ ನಲಿಬೇಕು ಅನ್ನುವಂಥದ್ದು ಈಗ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಈಗೆಲ್ಲ ತಂತ್ರಜ್ಞಾನದ ಯುಗ. ಮೊಬೈಲು ಕೈಯಾಗ ಕೊಟ್ರನ ಅಷ್ಟ ಊಟ ಮಾಡ್ತಾವ್ರಿ ಈ ಹುಡುಗರು. ಎಲ್ಲರ ಮನೆಯೊಳಗೆ ಇದ್ದದ್ದೇ ಅದು. ನಮ್ಮ ಮನೆಯೊಳಗೆ ಏನ್ ಬಿಟ್ಟಿಲ್ಲ, ನಿಮ್ಮ ಮನೆಯೊಳಗೆ ಏನ್ ಬಿಟ್ಟಿಲ್ಲ, ಎಲ್ಲರ ಮನೆಯೊಳಗೂ ಇದೆ ಅದ. ಮೊಬೈಲ್ ಕೊಟ್ರ ಉಣ್ತಾವ್. ಅವು ಏನು ಉಣ್ತಾವ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ತಾಯಿ ಏನು ಬಾಯಾಗ ತುರುಕ್ತಾಳೋ ಅದನ್ನ ಬೇರೆ ಮೆಲಕಾಡಿಸ್ತಾವ ಅಷ್ಟೇ. ಆ ಆಹಾರದ ಸವಿರುಚಿಯನ್ನ ಅನುಭವಿಸಕ್ಕೆ ಅವಾಗೀಗ ಸಾಧ್ಯನೇ ಆಗ್ತಾ ಇಲ್ಲ. ಅಷ್ಟು ತಂತ್ರಜ್ಞಾನ ನಮಗ ಅಷ್ಟು ಚಲೋನೂ ಮಾಡೈತಿ, ಅಷ್ಟು ಕೆಟ್ಟನೂ ಮಾಡೈತಿ. ಇರೋದೇ ಅದು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರ ಆಗಿನ ಸಂದರ್ಭದೊಳಗೆ ನೋಡ್ರಿ, ಬಿರು ಬಿಸಿಲಿನೊಳಗ ಒಂದ ಗಿಡದ ನೆರಳಾಗ ಮಕ್ಕಳು ಏನೇನ್ ಬಿಡ್ತಾವಲ್ಲ ಅದನ್ನೆಲ್ಲ ಚನ್ನವೀರೇಶ ಅದನ್ನ ಜೋಳಿಗೆಯಿಂದ ತೆಗೆದುಕೊಟ್ಟಾಗ ಆ ಸಂತೋಷಕ್ಕೆ ಪಾರವೇ ಇಲ್ಲ. ನೀವು ಎಷ್ಟೋ ಜನ ಹೊಲದಾಗ ಕುಂತು ಊಟ ಮಾಡಿದವ್ರದರಿ, ರೈತರದರಿ, ರೈತನ ಮಕ್ಕಳದರಿ. ನಿಮಗೂ ಆ ಸಂತೋಷದ ಆ ಕ್ಷಣಗಳು ಒಮ್ಮೆ ಮೆಲಕ್ ಹಾಕಿ ನೋಡ್ರಿ, ಒಮ್ಮೆ ಮೆಲಕ್ ಹಾಕಿ ನೋಡ್ರಿ ಸಂತೋಷದ ಕ್ಷಣಗಳು. ಮತ್ತ ಬಾ ಅಂದ್ರ ಬರ್ತಾವೇನ್ರಿ ಇವು? ಮತ್ತ ಬಾ ಅಂದ್ರ ಬರೋದಿಲ್ಲ. ಆ ಕ್ಷಣಗಳನ್ನ ಅನುಭವಿಸದಾಗಲೇ ಅದು ಅದರ ರುಚಿ ಗೊತ್ತಾಗುದು. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದಂಗ ಆ ಕ್ಷಣ ಅನುಭವಿಸಿದವನಿಗೆ ಗೊತ್ತು. ಹಿಂಗೆಲ್ಲ ಹುಡುಗರು ತಗೊಂಡು ಆ ಚಂಡ ಹೊರಟಿದ್ದಲ್ಲ ಓಡ್ಕೊಂತ ಹೋದು. ಚನ್ನ ನಿಲ್ಲು ನಿಲ್ಲು, ಇಲ್ಲಿ ನೋಡಿಲ್ಲಿ ಚನ್ನವೀರೇಶ್ವರನ ಜೋಳಿಗ್ಯಾಗ ಜಿಲೇಬಿ ಬಂದಾವ, ಉಂಡಿ ಬಂದಾವ. ನೀ ಹೋಳಿಗೆ ತಿನ್ನಾಕ ಬಿಸಲಾಗಿ ಯಾಕೆ ಮನಿ ತಕ ಹೋಗ್ತೀಯೋ ತಲೆ ಸುಡ್ಕೊಂತ? ಬಾ ಇಲ್ಲಿ ನಮ್ ಜೊತೆ, ನಿನಗೆ ಹೋಳಿಗೆ ಬೇಕಿಲ್ಲ, ಬಾ ಇಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಅದನ್ನ ಹುಡುಗನ ಕರ್ಯಾಕ್ ಹೋದ್ರು ಎಲ್ಲ ಉಳ್ದ ಹುಡುಗರು. ಇವ್ರ ಕೈಯಾಗ ಸಿಹಿ ತಿಂಡಿ ನೋಡಿ ಚೆನ್ನ ಏನ್ ಮಾಡಿದ, ತನ್ನ ದನ ತಗೊಂಡ ಮತ್ತ ಹೊಳೆ ಬಂದ ಚನ್ನವೀರೇಶ್ವರನ ಹತ್ತಿ ಕೂತ. ಓಹೋ, ನನಗೂ ಕೊಡ್ಬೇಕ್ರಿ, ನೀವು ಅವ್ರಿಗೆ ಅಷ್ಟೇ ಯಾಕೆ ಕೊಟ್ಟಿರಿ? ನೀವು ಮತ್ ಮೊದಲ ಹೇಳಿದ್ರ ನಾ ಯಾಕೆ ಹೋಗ್ತಿದ್ನಿ, ನನಗೂ ಈ ಸದ್ಯ ಕೊಡ್ರಿ ಅಂತೇಳಿ ಹಠ ಮಾಡ್ಲಿಕ್ಕತ್ತ. ತಾಯಿ ಮುಂದೆ ಹೆಂಗ ಮಕ್ಕಳು ಹಠ ಮಾಡ್ತಾವ ನೋಡ್, ನನಗ್ ಬೇಕಂದ್ರ ಬೇಕಂತ ಹೇಳಿಕ ಹಂಗ ಚೆನ್ನ ಹಠ ಮಾಡ್ಲಿಕ್ಕತ್ತ. ಆಯ್ತು, ನಿನಗಿಲ್ಲ ಅಂತೀನೇನು, ತಗೋ ನಿನಗೆ ಬಿಸಿ ಬಿಸಿ ಹೋಳಿಗೆ ಅಂತ ಹೇಳಿ ಜೋಳಿಗೆಗಿಂದ ಬಿಸಿ ಬಿಸಿ ಹೋಳಿಗೆ ಕೊಡವ್ರಿ. ಆ ಹೋಳಿಗೆ ಮ್ಯಾಗ ತುಪ್ಪ ಹಾಕಿ ಉಣಸೋರು. ತಿನ್ರಿ, ತಿಂದು ದೊಡ್ಡವ್ರಾಗ್ರಿ ಅಂತ ಹೇಳಿ. ಎಂತಹ ಶರಣರ ಆಗಿ ಹೋಗ್ಯಾರ ನೋಡ್ರಿ ನಮ್ಮ ಭೂಮಿ ಮ್ಯಾಗ. ಎಂತೆಂತಹ ಮಹಾಪುರುಷರು ಅವಧೂತರು ಎಲ್ಲ ಆಗಿ ಹೋಗ್ಯಾರ.
ಎಂತಹ ದುಷ್ಟ ಅದಾನಂದ್ರು ಆ ದುಷ್ಟನ ಪರಿವರ್ತನೆ ಮಾಡುವಂತಹ ಶಕ್ತಿ ಆ ಶರಣರಿಗೆ ಅವಧೂತರಿಗೆ ಇರ್ತದ. ಹೆಂಗ ಅಂಗುಲಿ ಮಾಲ ಅಂತ ಹೇಳಿ ನೀವು ಕೇಳಿದ್ರಿ, ಎಷ್ಟೋ ಜನರನ್ನ ಸಾಯಿಸಿ ಅವರ ಬೆರಳುಗಳನ್ನ ಮಾಲೆಗಳಾಗಿ ಹಾಕೊಂಡಂತಹ ಅಂಗುಲಿ ಮಾಲನನ್ನ ಗೌತಮ ಬುದ್ಧ ಬದಲಾಯಿಸಲಿಲ್ಲೇನು? ಅಂತಹ ಶಕ್ತಿ ಅದ. ಅಂತಹ ಶರಣರು ನಮ್ಮ ಭೂಮಿ ಮ್ಯಾಗ ಅಡ್ಡಾಡಿ ಹೋಗ್ಯಾರ. ಅಂತಹ ಜಾಗದಲ್ಲಿ ನಾವೆಲ್ಲ ಇದೀವಂದ್ರ ನಾವೆಷ್ಟು ಪುಣ್ಯವಂತರಿ. ಕರ್ನಾಟಕದೊಳಗೆ ಹುಟ್ಟಿ ಎಷ್ಟು ಪುಣ್ಯವಂತರು ನಾವು. ಬೇಡಿದ್ದನ್ನೆಲ್ಲ ತೆಗೆದು ಕೊಟ್ರು ಚನ್ನನು ಅತಿ ಸಂತೋಷದಿಂದ ನೋಡ್ರಿ ಅದನ್ನೆಲ್ಲ ತಿಂದ ಹೊಟ್ಟೆ ತುಂಬಿತು. ಎಲ್ಲರೂ ತಿಂದ ನೀರು ಕುಡ್ದ ಆನಂದದಿಂದ ವಿಶ್ರಮಿಸ್ಕೊಂಡ್ರು. ಹಿಂಗ ಬೇರೆ ಬೇಡಿದ್ದನ್ನ ಕೊಡೋರು ಅಷ್ಟೇ ಅಲ್ಲ, ಚನ್ನವೀರೇಶ್ವರರು ಆ ಬಾಲಕರಿಗೆ ಪಾಠ ಮಾಡ್ತಿದ್ರು. ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಎಲ್ಲರೂ ಕೂಡಿ ತಿಂದರೆ ಉಂಡರೆ ಉಂಟಾಗುವ ಆನಂದ ಸ್ವರ್ಗದಲ್ಲಿಯೂ ಸಿಗುದಿಲ್ರಪ್ಪ ಅಂತ ಹೇಳವ್ರು. ಆದ ಕಾರಣ ಇದ್ದುದರಲ್ಲೇ ಹಂಚಿಕೊಂಡು ತಿನ್ನಬೇಕೆಂದು ಹೇಳಿ ಚನ್ನವೀರೇಶ್ವರನಿಗೂ ಬೇಡಿದ್ದನ್ನ ಆ ಚನ್ನವೀರೇಶ್ವರ ಎಲ್ಲ ಏನಪ್ಪಾ ಅಂದ್ರ ನೀಡ್ತಾ ಬಂದ್ರು. ಅನೇಕ ಲೀಲೆಗಳನ್ನ ಮಾಡ್ತಾ ಫಕೀರೇಶ್ವರರು ಚಿತ್ರದುರ್ಗದಲ್ಲಿ ಉಳ್ಕೊಂಡಿದ್ರು ನೋಡ್ರಿ. ಅನೇಕರು ತಮ್ಮ ತಮ್ಮ ಮನದ ಇಷ್ಟಾರ್ಥಗಳನ್ನ ಬಂದು ಹೇಳೋರು ಮಠದೊಳಗೆ. ಚನ್ನವೀರೇಶ್ವರನ ಮುಂದೆ ಹೇಳೋರು, ಮುರುಘಾ ಸ್ವಾಮಿಗಳು ಇದ್ರು, ಶ್ರೀಗಳಿದ್ರು, ಅವ್ರಿಗೂ ಹೇಳೋರು ಮುರುಘರಾಜೇಂದ್ರ ಸ್ವಾಮಿಗಳಿಗೆ. ಆಗಲಿ ನಿಮ್ಮ ಕಷ್ಟಗಳನ್ನ ಬಗೆಹರಿಸಲಾಕ ಪರಮಾತ್ಮನ ಸ್ವರೂಪಿಯಾದ ಚನ್ನವೀರೇಶ್ವರ ಅದಾನಂತ ಅನ್ನೋರು ಶ್ರೀಗಳು ನೋಡ್ರಿ. ತಾವೇ ಶ್ರೀಗಳಿದ್ರು ಕೂಡ ಚನ್ನವೀರೇಶ್ವರನ ಶಕ್ತಿಯನ್ನ ಅರಿತಿದ್ರು ಅವರು. ಪರಮಾತ್ಮ ಬಂದಾನ ನಿಮ್ಮೂರಿಗೆ, ನನಗೆ ಹೇಳೋದೇನದ ಆ ಚನ್ನವೀರೇಶಿಗೆ ಹೇಳ್ರಿ, ಎಲ್ಲ ಬಗೆಹರಿಸ್ತಾನವ ಅಂತ ಹೇಳಿ. ಒಂದು ದಿನ ಉಭಯ ಗುರುಗಳು ಕೂಡಿಕೊಂಡು ಕುಳಿತಿರುವಾಗ ಫಕೀರೇಶ್ವರರು ಮುರುಘರಾಜೇಂದ್ರ ಗುರುಗಳಿಗೆ ಹೇಳಿದ್ರು, ನಾ ಇನ್ನ ಮಠವನ್ನ ತೊರಿತೇನೆ, ಹೈದರಾಬಾದಕ್ಕೆ ಹೋಗ್ತೇನ್ರಿ ಅಂತ ಹೇಳಿ ಅಂದ್ಬಿಟ್ರು. ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಬಹಳ ಕಂಠ ತುಂಬಿ ಬಂತು. ಯಾಕೆ ನನ್ನ ಮಠದೊಳಗೆ ನಿನಗೆ ಏನು ಕಡಿಮೆ ಆಯ್ತಪ್ಪ? ನಿನ್ನ ಆತಿಥ್ಯವನ್ನ ನಾವು ಮಾಡುವಲ್ಲಿ ಏನಾದರೂ ಲೋಪದೋಷಗಳಾಯ್ತೇನು? ಯಾಕೆ ಹೈದರಾಬಾದಕ್ಕೆ ಹೋಗ್ತೀಯ ಅಂತ ಹೇಳಿ. ಇಲ್ಲ, ನಾನು ಹೆಚ್ಚಿನ ಸಿದ್ಧಿ ಕಾರ್ಯಕ್ಕಾಗಿ ಈ ದೇಶವನ್ನ ಲೋಕವನ್ನ ಸಂಚಾರ ಮಾಡ್ಬೇಕಾಗ್ತೈತಿ. ನನ್ನನ್ನ ಕಾಯ್ಕೊಂತ ಇನ್ನೂ ಸ್ವಲ್ಪ ಜನ ಉಳಿದಾರ, ಅವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕು, ನಾನು ಹೋಗ್ಬೇಕು ಗುರುಗಳೇ, ನನ್ನ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸ್ಕೊಡ್ರಿ ಅಂತ ಹೇಳಿ ಅಂದಾಗ ನೋಡ್ರಿ, ಒಲ್ಲದ ಮನಸ್ಸಿನಿಂದ ಕಳವಳಗೊಂಡು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಯ್ತಪ್ಪ ಮತ್ತೆ ನೀನು ಹೋಗ್ತೀನಿ ಅಂತ ಹೇಳಿ ನಿಂತಾಗ ಒಲ್ಲೆ ಅನ್ನಕ್ ನನಗ್ ಸಾಧ್ಯ ಇಲ್ಲ. ಯಾಕಂದ್ರ ನನಗೇನ್ ದೊಡ್ಡಾವಧಿ, ನೀನು ನನಗೇನ್ ದೊಡ್ಡಾವಧಿ, ಮತ್ತ ನಿನ್ನ ಭೇಟಿ ಮತ್ತ ನನಗೆ ಯಾವಾಗ ಅಂತ ಹೇಳಿ. ಅವಾಗ ನೋಡ್ರಿ, ಅವಾಗಲೇ ಆ ಚನ್ನವೀರೇಶ್ವರರು ಹೇಳಿದ್ರು, ನಾನು ಎಲ್ಲೇ ಹೋದ್ರು, ಯಾವಾಗ ಹೋದ್ರು, ಹೆಂಗೇ ಹೋದ್ರು, ಒಂದಿಲ್ದ ಒಂದು ದಿವಸ ನಾನು ಮತ್ತೆ ಶಿರಟ್ಟಿಗೆ ಬರ್ತೀನಿ. ನನ್ನ ವಾಸಸ್ಥಾನ ಶಿರಟ್ಟಿ ಒಳಗ ಇರ್ತದ. ನೀವು ಶಿರಹಟ್ಟಿಗೆ ಬಂದು ನನ್ನನ್ನ ನೀವು ಕಾಣಬಹುದು ನಿಮಗೆ ಬೇಕಾದಾಗ ಅಂತ ಹೇಳಿ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟರು. ಆಶ್ವಾಸನೆಯನ್ನ ಕೊಟ್ಟು ಆ ಕರು ತಾಯಿಯನ್ನ ತೊರೆಯೋ ಹಂಗ, ಮಗು ತಾಯಿಯನ್ನ ತೊರೆಯೋ ಹಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನ ಚನ್ನವೀರೇಶ್ವರ ತೊರೆದು ಅಲ್ಲಿಂದ ಮುಂದೆ ಹೈದರಾಬಾದ್ ಕಡೆ ಹೋಗ್ಲಿಕ್ಕೆ ತಯಾರಾದ್ರು. ಲೋಕ ಸಂಚಾರ ಮಾಡುತ್ತಾ ಮತ್ತೆ ಶಿರಟ್ಟಿಗೆ ಬಂದ ನಾನು ಇರ್ತೀನಿ, ನಿಮ್ಮ ಭೇಟಿ ಅಲ್ಲಿ ಆಗ್ತದೆ ಅಂತ ಹೇಳಿ ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿರುವ ಜನರಿಗೆಲ್ಲ ಒಳ್ಳೆಯದನ್ನ ಹೇಳಿ ಅಲ್ಲಿಂದ ಆ ಚಿತ್ರದುರ್ಗದ ಪುರವನ್ನ ತೊರೀತಾರ. ಮುಂದೆ ಹೈದರಾಬಾದಕ್ಕೆ ಹೋಗ್ತಾರ. ಆ ಹೈದರಾಬಾದಿನಲ್ಲಿ ಯಾವ ರೀತಿ ಅವರ ಲೋಕೋತ್ತರವಾದ ಕಾರ್ಯ ನಡೀತೈತಿ, ಅಲ್ಲಿಂದ ಏನೇನು ಲೀಲೆಗಳ ನಡೀತಾವ ಅನ್ನುವಂತಹ ವಿಷಯವನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.